Hi everyone, welcome back to Mohammed Hussain YouTube channel. This is Mohammed Hussain Naikar. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ನ ಇನ್ನೊಂದು ಈಸಿ ಟಾಪಿಕ್ ಆಗಿರುವಂತಹ ಪ್ರೊನೌನ್ ಅನ್ನುವಂತಹ ಟಾಪಿಕ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಿದೀವಿ. ಈಸಿ ಇದೆ ಬಟ್ ಸ್ವಲ್ಪ ಕನ್ಫ್ಯೂಸಿಂಗ್ ಅಂಡ್ ಡಿಫಿಕಲ್ಟ್ ಕೂಡ ಇದೆ. ಸೊ ಈ ವಿಡಿಯೋದಲ್ಲಿ ಅದನ್ನ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂಡ್ 4 ಔಟ್ ಆಫ್ 4 ಯಾವ ರೀತಿ ಪಡ್ಕೋಬೇಕು ಅದನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಸೊ 4 ಅಂಕದ ಪ್ರಶ್ನೆ, ಪ್ರತಿ ವರ್ಷ 4 ಅಂಕಕ್ಕೆ ಇರ್ತಿತ್ತು, ಈ ವರ್ಷನೂ ಕೂಡ 4 ಅಂಕಕ್ಕೆ ಇರಲಿದೆ, ನೋ ಚೇಂಜಸ್. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ನಾವೀಗ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿದೆ ಕ್ವಶನ್, ಈ ರೀತಿ ಒಂದು ಇನ್ಸ್ಟ್ರಕ್ಷನ್ ಲೈನ್ ನಿಮಗೆ ಕೊಡಲಾಗುತ್ತೆ. ವಾಟ್ ಡೂ ದ ಅಂಡರ್ಲೈನ್ ವರ್ಡ್ಸ್, ಸರಿಯಾಗಿ ಓದಿ. ವಾಟ್ ಡೂ ದ ಅಂಡರ್ಲೈನ್ ವರ್ಡ್ಸ್ ಇನ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ರೆಫರ್ ಟು. ಫಾಲೋವಿಂಗ್ ಪ್ಯಾರಾಗ್ರಾಫ್ ಅಂದ್ರೆ ಈ ರೀತಿ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರುತ್ತಾರೆ. ರವೀಂದ್ರನಾಥ್ ಟಾಗೋರ್ ವಾಸ್ ಅ ಲೆಜೆಂಡರಿ ಪೋಯೆಟ್. He won the Nobel Prize for Gitanjali, which is a collection of poems. He founded Shantiniketan, where he sought to blend the best of Indian and Western learning traditions. His songs are popularly known as ರವೀಂದ್ರ ಸಂಗೀತ್. 4 ಅಂಕದ ಪ್ರಶ್ನೆ ಇದು. 2023 ನಲ್ಲಿ ಕೇಳಲಾಗಿರುವಂತಹ ಕ್ವಶನ್. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಇದರಲ್ಲಿ ಮೆಜಾರಿಟಿ ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ ಓನ್ಲಿ 3 ಮಾರ್ಕ್ಸ್ ಅನ್ನ ಪಡ್ಕೊಂಡಿದ್ರು. ಕೆಲವೊಬ್ಬರಿಗೆ ಮಾತ್ರ 4 ಔಟ್ ಆಫ್ 4 ಮಾರ್ಕ್ಸ್ ಸಿಕ್ಕಿತ್ತು. ಯಾಕೆಂದ್ರೆ ಇಲ್ಲಿ ಒಂದು ಸ್ವಲ್ಪ ಟ್ರಿಕಿ ಆಪ್ಷನ್ ಇದೆ, ಟ್ರಿಕಿ ಕ್ವಶನ್ ಇದೆ. ಸೊ PU ಬೋರ್ಡ್ ಕನ್ಫ್ಯೂಸ್ ಮಾಡ್ಲಿಕ್ಕೆ ಸ್ಟೂಡೆಂಟ್ಸ್ಗೆ ಅದನ್ನ ಕೊಟ್ಟಿದ್ರು. ಸೊ ಅಲ್ಲಿ ಸರಿಯಾದಂತ ಆನ್ಸರ್ ಕೆಲವೊಬ್ರು ಬರೆದಿದ್ರು ಅಂಡ್ ಇನ್ನು ಕೆಲವೊಬ್ರು ಆನ್ಸರ್ ಸ್ವಲ್ಪ ತಪ್ಪಿತ್ತು. ಆದ್ರೂ ಕೂಡ ಕೆಲವೊಬ್ಬರಿಗೆ ಮಾರ್ಕ್ಸ್ ಕೊಟ್ಟಿದ್ರು, ಬಟ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಇವ್ಯಾಲ್ಯೂಯೇಟರ್ಸ್ ಕೊಟ್ಟಿರಲಿಲ್ಲ. ಸೊ ಅದೇನೋ ಅದನ್ನು ನೋಡೋಣ ಮುಂದೆ. ನಿಮ್ಗೆ 2024 ನಲ್ಲಿ ಆ ರೀತಿ ಕ್ವಶನ್ ಬಂದ್ರೆ ನೀವು ಈಸಿಯಾಗಿ ಅದನ್ನ ಸಾಲ್ವ್ ಮಾಡಬೇಕು ಅಂಡ್ 4 ಔಟ್ ಆಫ್ 4 ಪಡ್ಕೋಬೇಕು. ಆ ರೀತಿ ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿದೆ, ಬನ್ನಿ ಈಗ ಓದೋಣ. ಈಗ ನಾವು ಇದರ ಕೆಳಗಡೆ ನಿಮಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಯಾವ ರೀತಿ ಅಂದ್ರೆ ಅಂಡರ್ಲೈನ್ ವರ್ಡ್ ಫಸ್ಟ್ ಏನಿದೆ ಹಿ, ಅದರ ಮುಂದೆ ಒಂದು ಲೈನ್ ಇರುತ್ತೆ, ಬ್ಲಾಂಕ್ ಇರುತ್ತೆ, ಅಲ್ಲಿ ನೀವು ಆನ್ಸರ್ ಬರೀಬೇಕು. ನಂತರ ಇರುತ್ತೆ ವಿಚ್, ಅದರ ಮುಂದೆ ಲೈನ್ ಇರುತ್ತೆ, ಅಲ್ಲಿ ಆನ್ಸರ್ ಬರೀಬೇಕು. ಅದರ ನಂತರ ವೇರ್ ಅಂಡ್ blank and fourth one is ಅದರ ಮುಂದೆ ಸ್ಪೇಸ್ ಇರುತ್ತೆ ನಿಮಗೆ ಆನ್ಸರ್ ಬರೀಲಿಕ್ಕೆ. ಸೊ ಬನ್ನಿ ಈಗ ಒನ್ ಬೈ ಒನ್ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಪ್ಯಾರಾಗ್ರಾಫ್ ಅನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ಬೇಕು. ಎಸ್, ಕೆಲವೊಂದು ಟ್ರಿಕ್ಸ್ ಅಂಡ್ ಟಿಪ್ಸ್ ಇವೆ, ಅದರಿಂದ 1-2 ಮಾರ್ಕ್ಸ್ ಪಡ್ಕೋಬಹುದು, ಬಟ್ 4 ಔಟ್ ಆಫ್ 4 ಬರ್ಲೇಬೇಕಂದ್ರೆ ಸ್ವಲ್ಪ ಪ್ಯಾರಾಗ್ರಾಫ್ ಅನ್ನ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ಬೇಕು. ಸೊ ಬನ್ನಿ ಇದನ್ನ ಓದೋಣ ಹಾಗಾದ್ರೆ. ರವೀಂದ್ರನಾಥ್ ಟಾಗೋರ್ ವಾಸ್ ಅ ಲೆಜೆಂಡರಿ ಪೋಯೆಟ್. ರವೀಂದ್ರನಾಥ್ ಟಾಗೋರ್ ಅವರು ಏನಾಗಿದ್ರು? ಒಬ್ಬ ಲೆಜೆಂಡರಿ ಪೋಯೆಟ್ ಆಗಿದ್ರು. ಹಿ ಒನ್ ದ ನೋಬೆಲ್ ಪ್ರೈಸ್. ಅವರು ನೋಬೆಲ್ ಪ್ರೈಸ್ ಅನ್ನ ಗೆದ್ರು. ಹಿ ಅಂದ್ರೆ ಯಾರು? ಅಂದ್ರೆ ರವೀಂದ್ರನಾಥ್ ಟಾಗೋರ್. ಸೊ ಆನ್ಸರ್ ನಮಗೆ ಸಿಕ್ತು. ಸೊ ಇಲ್ಲಿ ರವೀಂದ್ರನಾಥ್ ಟಾಗೋರ್ ಅನ್ನೋದು ಆನ್ಸರ್. ಸೊ ಅದನ್ನ ನಾವಿಲ್ಲಿ ಬರಿಬೇಕು. ರವೀಂದ್ರನಾಥ್ ಟಾಗೋರ್ 1 ಮಾರ್ಕ್ಸ್ ಸಿಕ್ತು. ಇದು ಬಹಳ ಸಿಂಪಲ್ ಇದೆ. ಓಕೆ, ಬನ್ನಿ ಕಂಟಿನ್ಯೂ ಮಾಡೋಣ. He won the Nobel Prize for Gitanjali, which is a collection of poems. ಸೊ ಗೀತಾಂಜಲಿಗೆ ಅವರಿಗೆ ಏನ್ ಸಿಕ್ತು? ನೋಬೆಲ್ ಪ್ರೈಸ್ ಸಿಕ್ತು. ಗೀತಾಂಜಲಿ ಅನ್ನೋದು ಏನು? ಅದು ಕಲೆಕ್ಷನ್ ಆಫ್ ಪೋಯಮ್ಸ್, ಅವರು ಬರೆದಿರುವಂತಹ ಪೋಯಮ್ಸ್ ಗಳ ಸಂಗ್ರಹ. ಸೊ ಇಲ್ಲಿ ಒಂದು ಟ್ರಿಕ್ ಇದೆ, ನೆನ್ಪಿಟ್ಕೊಳ್ಳಿ. ವಿಚ್, ವೇರ್ ಅನ್ನುವಂತಹ ಪದಗಳು ಬಂದಾಗ, ಯಾವ ಪದಗಳು? ವಿಚ್ ಅಂಡ್ ವೇರ್ ಅನ್ನುವಂತಹ ಈ ಪದಗಳು ಬಂದಾಗ ಮೋಸ್ಟ್ ಪ್ರಾಬಬ್ಲಿ ಆನ್ಸರ್ ಇದರ ಹಿಂದೆ ಇರುವಂತಹ ವರ್ಡೇ ಆಗಿರುತ್ತೆ. ಈ ಪದಗಳ ಹಿಂದೆ ಇರುವಂತಹ ವರ್ಡೇ ಇದರ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಈ ಎಕ್ಸಾಂಪಲ್ ಇಲ್ಲಿ ನೋಡಬಹುದು. ಈ ಎಕ್ಸಾಂಪಲ್ ನಲ್ಲಿ ವಿಚ್ ನ ಹಿಂದೆ ಏನಿದೆ? ಗೀತಾಂಜಲಿ. ಆನ್ಸರ್ ಇಲ್ಲಿ. ಸೊ ವಿಚ್ ಇಸ್ ಅ ಕಲೆಕ್ಷನ್ ಆಫ್ ಪೋಯಮ್ಸ್. ಯಾವುದು ಕಲೆಕ್ಷನ್ ಆಫ್ ಪೋಯಮ್ಸ್? ಗೀತಾಂಜಲಿ. ಸೊ ಹಾಗಾದ್ರೆ ಗೀತಾಂಜಲಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್. ಸೊ ನಾವು ಅದನ್ನ ಇಲ್ಲಿ ಬರಿಬೇಕು. ವಿಚ್ ಯಾವ್ದನ್ನ ರೆಫರ್ ಮಾಡ್ತಾ ಇದೆ? ಗೀತಾಂಜಲಿ. ಸೊ ಬನ್ನಿ ಈಗ ಕಂಟಿನ್ಯೂ ಮಾಡೋಣ ಓದೋದನ್ನ. ಈ ಫೌಂಡೆಡ್ ಶಾಂತಿನಿಕೇತನ್, ಅಂದ್ರೆ ರವೀಂದ್ರನಾಥ್ ಟಾಗೋರ್ ಅವರು ಶಾಂತಿನಿಕೇತನ ಅನ್ನುವಂತಹ ಒಂದು ಸ್ಕೂಲ್ ಅನ್ನ ಸ್ಥಾಪಿಸ್ತಾರೆ. ವೇರ್ ಇಸ್ ಸಾಟ್ ಟು ಬ್ಲೆಂಡ್ ದ ಬೆಸ್ಟ್ ಆಫ್ ಇಂಡಿಯನ್ ಅಂಡ್ ವೆಸ್ಟರ್ನ್ ಲರ್ನಿಂಗ್ ಟ್ರೆಡಿಷನ್ಸ್. ಸೊ ಇಲ್ಲಿ ಅವರು ಶಾಂತಿನಿಕೇತನ ಅನ್ನುವಂತಹ ಶಾಲೆನ ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಅಂದ್ರೆ ಆ ಸ್ಕೂಲ್ ನಲ್ಲಿ, ಯಾವ ಸ್ಕೂಲ್ ಅದು? ಶಾಂತಿನಿಕೇತನ. ಸೊ ನೋಡಿ, ಈ ವೇರ್ ಅನ್ನುವಂತ ವರ್ಡ್ ನ ಹಿಂದೆನೆ ಆನ್ಸರ್ ಇದೆ. ಸೊ ರೈಟ್ ಆನ್ಸರ್ ಶಾಂತಿನಿಕೇತನ. ಸೊ ಅದನ್ನ ನಾವು ಇಲ್ಲಿ ಬರಿಬೇಕು, ಶಾಂತಿನಿಕೇತನ. ಓಕೆ, ಬನ್ನಿ ಕಂಟಿನ್ಯೂ ಮಾಡೋಣ. He sought to blend the best of Indian and Western learning traditions. His songs are popularly known as Rabindra Sangeet. So his ಅನ್ನುವಂತ ವರ್ಡ್ ಅಂಡರ್ಲೈನ್ ಮಾಡಲಾಗಿದೆ. ಸೊ his songs ಅಂದ್ರೆ ಅವನ ಅಥವಾ ಅವರ ಸಾಂಗ್ಸ್ ಗಳು. ಇಲ್ಲಿ ಅವನ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದೀವಿ? ರವೀಂದ್ರನಾಥ್ ಟಾಗೋರ್ ಅವರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಆನ್ಸರ್ ಏನಾಗುತ್ತೆ? ರವೀಂದ್ರನಾಥ್ ಟಾಗೋರ್. ಸೊ ಇದೇ ರೀತಿ ಅನ್ಕೊಂಡು 90% ಸ್ಟೂಡೆಂಟ್ಸ್ 2023 ಅಲ್ಲಿ ಆನ್ಸರ್ ನಲ್ಲಿ ರವೀಂದ್ರನಾಥ್ ಟಾಗೋರ್ ಅಂತ ಬರೆದಿದ್ರು. ಆನ್ಸರ್ ಅದು ಸರಿ ಇದೆ, ಬಟ್ ಪಾರ್ಟ್ಲಿ ಸರಿ ಇದೆ, ಫುಲ್ಲಿ ಸರಿ ಇಲ್ಲ, ಕಂಪ್ಲೀಟ್ಲಿ ರೈಟ್ ಆಗಿರ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ಹೀಸ್ ಅನ್ನುವಂಥದ್ದು ಪೊಸೆಸಿವ್ ಪ್ರೊನೌನ್. ಅವನ, ಇವನ, ಅವಳ ಅಂತ ಹೇಳುವಾಗ ನಾವು ಈ ಪೊಸೆಸಿವ್ ಪ್ರೊನೌನ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಜಸ್ಟ್ ನೀವು ರವೀಂದ್ರನಾಥ್ ಟಾಗೋರ್ ಅಂತ ಬರುತ್ತೆ, ಮಾರ್ಕ್ಸ್ ಕೊಡೋದಿಲ್ಲ. PU ಬೋರ್ಡ್ನವರು ಲಾಸ್ಟ್ ಇಯರ್ ಕೊಟ್ಟಿಲ್ಲ. ಸೊ ರವೀಂದ್ರನಾಥ್ ಟಾಗೋರ್ ನಂತರ ಅಪಾಸ್ಟ್ರೋಫಿ ಹಾಕಿ ಎಸ್ ಅನ್ನ ಹಾಕ್ಬೇಕು ನಾವು. ಸೊ ಯಾವ ರೀತಿ? ಸೊ ಇಲ್ಲಿ ಆನ್ಸರ್ ಅಗೇನ್ ನೋಡಿ, ಬ್ಲೂ ಕಲರ್ ನಲ್ಲಿ ಹೈಲೈಟ್ ಮಾಡ್ತೀನಿ, ರವೀಂದ್ರನಾಥ್ ಟಾಗೋರ್. ಸೊ ಆ ಆನ್ಸರ್ ಜೊತೆಯಲ್ಲಿ ಅಪಾಸ್ಟ್ರೋಫಿ ಎಸ್ ಅನ್ನ ಹಾಕ್ಬೇಕು. ಇಲ್ಲಿ RE ನ ನಂತರ ನೋಡಬಹುದು ಸ್ಮಾಲ್ ಕಾಮ ಹಾಕಿ ಮೇಲ್ಗಡೆ ಎಸ್ ಅನ್ನ ಆಡ್ ಮಾಡಿದೀನಿ. ಅಪಾಸ್ಟ್ರೋಫಿ ಎಸ್ ಅಂತ ಇದಕ್ಕೆ ನಾವು ಕರಿತೀವಿ. ಸೊ ಈ ರೀತಿ ಹಾಕಿಲ್ಲ ಅಂತ ಹೇಳಿ ಇವ್ಯಾಲ್ಯೂಯೇಟರ್ಸ್, ಬಹಳಷ್ಟು ಇವ್ಯಾಲ್ಯೂಯೇಟರ್ಸ್ ಮಾರ್ಕ್ಸ್ ಕೊಟ್ಟಿರ್ಲಿಲ್ಲ, ಬಟ್ ಕೆಲವೊಬ್ಬರಿಗೆ ಸಿಕ್ಕಿತ್ತು. ಓಕೆ, ಈ ರೀತಿ ಇವ್ಯಾಲ್ಯೂಯೇಷನ್ ಚೆಕಿಂಗ್ ನಲ್ಲಿ ಸ್ವಲ್ಪ ಡಿಫರೆನ್ಸ್ ಇದ್ದೇ ಇರುತ್ತೆ. ನೀವು ಈ ರೀತಿ ಪೊಸೆಸಿವ್ ಪ್ರೊನೌನ್ಸ್ ಏನಾದ್ರು ಬಂದ್ರೆ
ಅವುಗಳಿಗೆ ಸರಿಯಾಗಿ ಅಪಾಸ್ಟ್ರಫಿ ಹಾಕಿ ಎಸ್ ಹಾಕಿ ಅಂದಾಗ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಅಂಡ್ ಪೊಸೆಸಿವ್ ಪ್ರೊನೌನ್ಸ್ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡಿ ಅಂತ ನೀವು ಕೇಳ್ಬೋದು, ಬಟ್ ಅದು ಒಂದು ವೆರಿ ಬಿಗ್ ಟಾಪಿಕ್, ಅದಕ್ಕೆ ಟೈಮ್ ಬೇಕು ಅಂಡ್ ಅದನ್ನು ಸಪರೇಟ್ ಆಗಿ ಕಲಿಬಹುದು ಸ್ವಲ್ಪ ಟೈಮ್ ಅನ್ನ ಕೊಟ್ಟು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿಸ್ ಕ್ವಶನ್. ಸೊ ಈ ರೀತಿ ನೀವು 4 ಔಟ್ ಆಫ್ 4 ಅನ್ನ ಪಡ್ಕೋಬಹುದು. 1 ಕ್ವಶನ್ ನಿಮಗೆ ಪ್ರಾಕ್ಟೀಸ್ ಆಗಿ ಕೊಡ್ತಾ ಇದ್ದೀನಿ, ಸೊ ನೀವು ಅದರ ಆನ್ಸರ್ ಅನ್ನ ಕಾಮೆಂಟ್ ನಲ್ಲಿ ಬರೆದು ತಿಳಿಸಿ. ಓಕೆ, ಸೊ ಹಿಯರ್ ಇಸ್ ದ ಕ್ವಶನ್. ಭಾವೇಶ್ ಗಾಟ್ ಅ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಫ್ರಮ್ ಒನ್ ಆಫ್ ಹಿಸ್ ಫ್ರೆಂಡ್ಸ್. ನೋಡಿ, ಹೀಸ್ ಅನ್ನೋದು ಅಗೇನ್ ಬಂತು ಪೊಸೆಸಿವ್ ಪ್ರೊನೌನ್. ಸರಿಯಾಗಿ ಥಿಂಕ್ ಮಾಡಿ ಆನ್ಸರ್ ಟೈಪ್ ಮಾಡಿ ಕಾಮೆಂಟ್ ನಲ್ಲಿ. ಅಂಡ್ ಬಿಲ್ಟ್ ಅ ಸ್ಮಾಲ್ ಕ್ಯಾಂಡಲ್ ಮೇಕಿಂಗ್ ಸೆಂಟರ್. It has become a large industry named Sunrise Candles, which employs a team of 3,470 visually impaired people. They have developed 10,700 designer scented plain and aromatherapy candles. So ಇದು ಕ್ವಶನ್. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. 4 ಆಪ್ಷನ್ ಅಲ್ಲ, 4 ಪ್ರೊನೌನ್ಸ್ ಅನ್ನ ಕೊಟ್ಟಿರ್ತಾರೆ ಕೆಳಗಡೆ. ಈಸ್, ಅದರ ಮುಂದೆ ಈಸ್, ಇಟ್. ಆನ್ಸರ್ ಬರೀಲಿಕ್ಕೆ ನಿಮಗೆ ಸ್ಪೇಸ್ ಕೂಡ ಇರುತ್ತೆ. ನೀವು ಆನ್ಸರ್ ಶೀಟ್ ನಲ್ಲಿ ಈ ರೀತಿ ಈಸ್, ಇಟ್, ವಿಚ್ ಅಂತ ಬರೆದು ಆನ್ಸರ್ ನೀವು ಬರೀಬಹುದು. ಬಟ್ ಇಲ್ಲಿ ಕಾಮೆಂಟ್ ಅಲ್ಲಿ 1 2 3 4 ಅಂತ ಹಾಕಿ ನೀವು ಆನ್ಸರ್ ಬರೀಲಿಕ್ಕೆ ಟ್ರೈ ಮಾಡಿ. ಸೊ ಇದು ನಿಮ್ಮ ಪ್ರಾಕ್ಟೀಸ್ ಕ್ವಶನ್. ಪ್ರಾಕ್ಟೀಸ್ ಮಾಡಿ. ನಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.